ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಫುಲ್ ಕ್ಲೀನಿಂಗ್ ವ್ಲಾಗೇ ಇರುತ್ತೆ. ವರಮಹಾಲಕ್ಷ್ಮಿ ಹತ್ರ ಬಂತಲ್ವಾ, ಸೊ ಹಾಗಾಗಿ ಮನೇನ ಫುಲ್ಲು ಕ್ಲೀನ್ ಮಾಡೋಣ ಅಂತ ಫಸ್ಟು ಅಡುಗೆ ಮನೆ ಒಂದು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಇಡೀ ಮನೆ ಕ್ಲೀನ್ ಆದಂಗೆ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ನಾನು ಅಡುಗೆ ಮನೇನ ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನಾಗೆಲ್ಲ ತೆಗ್ದಿದ್ದೀನಿ. ನಮ್ಮಮ್ಮ ಇದ್ದರು, ಹಾಗಾಗಿ ಫಸ್ಟ್ ಅಡುಗೆ ಮನೆಯೇ ಕ್ಲೀನ್ ಮಾಡ್ಕೊಂಬಿಡೋಣ, ಸ್ವಲ್ಪ ಹೆಲ್ಪ್ ಆಗುತ್ತೆ. ಗಾನೂ ಇದ್ದಾನಲ್ವ, ಅವ್ರನ್ನ ನೋಡಿಕೊಂಡ್ರು. ಸೊ ನಾನು ಆವಾಗ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆರಾಮಾಗತ್ತೆ ಅಂತ ನಮ್ಮಮ್ಮ ಇದ್ದಾಗಲೇ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಅಡುಗೆ ಮನೇನ ಕ್ಲೀನ್ ಮಾಡ್ತಾಯಿದ್ದೀನಿ. ಅದರ ಕಂಪ್ಲೀಟ್ ಕ್ಲಿಪ್ಪಿಂಗ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಸ್ಕಿಪ್ ಮಾಡ್ತೀರಾ ಫುಲ್ ವಿಡಿಯೋನ ನೋಡಿ. ಆ್ಯಂಡ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೀವಿಯಸ್ ನಾನು ವಿಡಿಯೋ ನೋಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನಾನು ಆಲ್ಮೋಸ್ಟು ಕಿಚನ್ನಲ್ಲಿ ಫ್ರಿಜ್ನ ನಾನು ಆಲ್ರೆಡಿ ಕ್ಲೀನ್ ಮಾಡಿದ್ದೆ. ಸೊ ಹಾಗಾಗಿ ನಾನೇನು ಫ್ರಿಜ್ ಏನೂ ಕ್ಲೀನ್ ಮಾಡಿಲ್ಲ. ಜಸ್ಟು ಏನಿದೆ ಟೈಲ್ಸು, ಹಾಗೆ ಕಿಟಕಿ ಹತ್ರ ಎಲ್ಲ ಹಂಗಂಗೆ ಗಲೀಜಿರುತ್ತಲ್ವ, ಸೊ ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ಟೋರೇಜ್ ಬಾಕ್ಸ್ ಹತ್ರ ಅಲ್ಲೆಲ್ಲ ಒಂದು ಸಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ಸೆಟ್ಟು ನಾನು ಆಲ್ರೆಡಿ ಒಂದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಎಲ್ಲಿ ಪರ್ಚೇಸ್ ಮಾಡಿದ್ದು, ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಸ್ಟ್ಯಾಂಡು ತುಂಬಾ ಚೆನ್ನಾಗಿದೆ. ಅದು ಬೇಕು ಅಂದರೆ ಒಂದು ಸಲ ಚೆಕ್ ಮಾಡಿ. ತುಂಬಾ ಯೂಸ್ಫುಲ್ ಆಯಿತು ನನಗೆ ಇದು. ಸೊ ನಿಮಗೇನಾದರೂ ಬೇಕಂದರೆ ನನ್ನ ಚಾನಲ್ನ ಚೆಕ್ಔಟ್ ಮಾಡಿ. ಮೀಶೋ ಹಾಲ್ ಅಂತಲೇ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಎಲ್ಲದ್ರದ್ದು ಲಿಂಕ್ ನಿಮಗೆ ಅಲ್ಲಿ ಸಿಗುತ್ತೆ, ಎಲ್ಲ ಪ್ರಾಡಕ್ಟ್ಸ್ದು. ತುಂಬಾ ಯೂಸ್ಫುಲ್ ಆಗಿದೆ. ಹಾಗೆ ಲೈಕ್ ಹೆಂಗೆ ಅಂತ ಹೇಳಿದ್ರೆ, ಏನು ಎಣ್ಣೆ ಜಿಡ್ ಏನಿದೆ ಕ್ಲೀನಾಗಿ ಹೋಗುತ್ತೆ. ಒಂದು ವೀಕ್ಲಿ ಒನ್ಸ್ ಆ ಥರ ಕ್ಲೀನ್ ಮಾಡ್ಕೊಂಬಿಟ್ರೆ ಸಾಕು. ತುಂಬಾ ಹೊಸ್ದಾಗೆ ಹೇಗಿದೆಯೋ ಅದೇ ಥರನೇ ಕಾಣಿಸುತ್ತೆ. ಇದು ಸ್ಟ್ಯಾಂಡು ವರ್ತ್ ಅನಿಸುತ್ತೆ. ಒಂದು 150 ಒಂದು 49 ಅನಿಸುತ್ತೆ ಅಷ್ಟೇ. ತುಂಬ ಚೆನ್ನಾಗಿದೆ. ಬೇಕಂದರೆ ನೀವು ಒಂದು ಸಲ ಚೆಕ್ ಮಾಡಿ. ನಾನು ಇದೆಲ್ಲ ವಾಶ್ ಮಾಡ್ಕೋತಾ ಇದ್ದೀನಿ. ನಾನು ಇದನ್ನು ರೆಗ್ಯುಲರಾಗಿ ವೀಕ್ಲಿ ಒನ್ಸ್ ನಾನು ಅದನ್ನು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸೊ ಹಾಗಾಗಿ ಅಷ್ಟೇನು ಗಲೀಜು ಅನಿಸಲ್ಲ. ಹಾಗೆ ಆಯಿಲಿ ಥರನೂ ಇರೋದಿಲ್ಲ. ಇದು ಅಷ್ಟೇ. ಸ್ಪೂನ್ ಸ್ಟ್ಯಾಂಡ್ ಅದೆಲ್ಲ ಸೇಮ್ ಅಲ್ಲೇ ಇರುತ್ತೆ ನಿಮಗೆ ಲಿಂಕ್ಸು. ಎಲ್ಲನೂ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಎಲ್ಲಾದ್ರ ಲಿಂಕು ನಾನು ಅಪ್ಲೋಡ್ ಮಾಡಿದ್ದೀನಿ ಕ್ಲಿಪ್ಪಿಂಗ್ಸಲ್ಲಿ. ಸೊ ಚೆಕ್ಔಟ್ ಮಾಡಿ. ತುಂಬಾ ಯೂಸ್ಫುಲ್ ಆಗಿದೆ. ಹಾಗೆ ವಾಷಬಲ್ಲು ಅಷ್ಟೇ, ತುಕ್ಕು ಸಹ ಹಿಡಿಯಲ್ಲ ಅದು. ತುಂಬಾ ಚೆನ್ನಾಗಿದೆ. ಸ್ಟ್ಯಾಂಡ್ಗಳನ್ನೆಲ್ಲ ವೀಕ್ಲಿ ಒನ್ಸ್ ಆ ಥರ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸ್ಯಾಟರ್ಡೇ ಆ ಥರ ನಮಗೇನಿದೆ ವಾರದ ದಿನ, ಹಾಗಾಗಿ ತುಂಬಾ ಗಲೀಜು ಅಂತಲೂ ಅನಿಸ್ಲಿಲ್ಲ. ಒನ್ ಟೈಮ್ ಅಲ್ವಾ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ವಿಂಡೋಸ್ ಹತ್ರನೂ ಅಷ್ಟೇ ನಾನು 15 days 20 days ಒನ್ಸ್ ಆ ಥರ ನಾನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನನಗಷ್ಟು ಆರಾಮ್ ಅನಿಸ್ತು. ಅಷ್ಟು ರಿಸ್ಕ್ ಅಂತ ಅನಿಸ್ಲಿಲ್ಲ ಕ್ಲೀನ್ ಮಾಡೋದಕ್ಕೆ. ಸೊ ಹಾಗಾಗಿ ಟೈಲ್ಸ್ ಅಷ್ಟೇ, ನಾನು ಮಂತ್ಲಿ ಒನ್ಸ್ ಆ ಥರ ಟೈಲ್ಸ್ನೂ ಅಷ್ಟೇ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸೊ ನಾನು ಸೋಪ್ ಹಾಕಿ ಕ್ಲೀನಾಗಿ ಕ್ಲೀನ್ ಮಾಡ್ಕೊತಾ ಇದ್ದೆ. ಸೊ ಹೇಗೆ ಕಾಣಿಸ್ತಾ ಇದೆ ಒಂದು ಸಲ ಕ್ಲೀನ್ ಮಾಡಿದ ತಕ್ಷಣ ನಾನು ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಹೇಗೆ ಕ್ಲೀನ್ ಮಾಡಿದ್ದೀನಿ ಅಂತ ಒಂದು ಸಲ ಹೇಳಿ ಕಮೆಂಟ್ ಮಾಡಿ. ಟೈಲ್ಸು ಅಷ್ಟೇ, ನಾನು ಯಾವಾಗ ಕುಕ್ ಮಾಡ್ತೀನಿ ಆವಾಗಲೇ ನಾನು ಒರೆಸ್ಕೊಂಡ್ಬಿಡ್ತೀನಿ. ಸ್ಟವ್ ಅಷ್ಟೇ ಆವಾಗಲೇ ಕ್ಲೀನ್ ಮಾಡ್ಕೊಂಡು ನನಗಷ್ಟು ಗಲೀಜು ಹಾಗೆ ಎಣ್ಣೆ ಜಿಡ್ಡು ಆ ಥರ ಏನೂ ಅಂತ ಅನಿಸ್ಲಿಲ್ಲ. ಆರಾಮಾಗೆ ನಾನು ಕ್ಲೀನ್ ಮಾಡಿದೆ. ಆ ಥರ ರೆಗ್ಯುಲರಾಗಿ ವೀಕ್ಲಿ ಒನ್ಸ್ 15 days ಒನ್ಸ್ ಆ ಥರ ಕ್ಲೀನ್ ಮಾಡ್ಕೊಂಬಿಟ್ರೆ, ಇವಾಗ ಒನ್ ಟೈಮು ಎಲ್ಲನೂ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗೆ ಹೆವಿನೂ ಅನಿಸೋದಿಲ್ಲ. ಹಾಗಾಗಿ ನಾನು ಅವಾಗ ಟೈಮ್ ಸಿಕ್ಕಿದಾಗೆಲ್ಲ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಹಾಗೆ ಸ್ಟವ್ವು ಅಷ್ಟೇ, ಟೈಲ್ಸು ಅಷ್ಟೇ, ನಾನು ಒಂದು 15 days 20 days ಆ ಥರ ಕ್ಲೀನ್ ಮಾಡೋದ್ರಿಂದ ನನಗಷ್ಟು ರಿಸ್ಕ್ ಅಂತ ಅನಿಸ್ಲಿಲ್ಲ. ನೋಡಿ, ಅಷ್ಟು ಗಲೀಜು ಇಲ್ಲ. ಟೈಲ್ಸು ಆಗಲಿ ವಿಂಡೋಸ್ ಆಗಲಿ. ನನ್ನದು ಸ್ಟವ್ವು ಅಷ್ಟೇ ಚೆಕ್ ಮಾಡಿರ್ಬೋದು. ನಾನು ಕುಕ್ ಮಾಡಿದ ತಕ್ಷಣವೇ ಆವಾಗಲೇ ನಾನು ಒರೆಸ್ಬಿಡ್ತೀನಿ. ಸೊ ಹಾಗಾಗಿ ಅಷ್ಟು ರಿಸ್ಕ್ ಅನ್ಸೋದಿಲ್ಲ ಕ್ಲೀನ್ ಮಾಡೋದಕ್ಕೆ. ನನಗೆ ಅಡುಗೆ ಮಾಡಬೇಕಾದ್ರೆ ಮತ್ತು ಅಡುಗೆ ಮಾಡಾದಮೇಲೆ ಸೊ ಕ್ಲೀನಾಗಿರಬೇಕು ಕಿಚನ್ನು. ಏನೋ ಅದು ನನ್ನ ಹ್ಯಾಬಿಟ್ ಆಗೋಗ್ಬಿಟ್ಟಿದೆ. ಯಾವಾಗಲೂ ಅಷ್ಟೇ ಇದೇ ಥರ ಇರುತ್ತೆ. ನಮ್ಮ ಅಮ್ಮನೂ ಹೇಳ್ತಾ ಇರ್ತಾರೆ, ನೀನೇನು ಅಡುಗೆ ಮಾಡ್ತೀಯೋ ಇಲ್ವೋ ಮನೇಲಿ ಅಂತ ಎಷ್ಟೊಂದು ಸಲ ಹೇಳಿದ್ದಾರೆ. ಸ್ಟವ್ ಎಲ್ಲ ನೋಡಿಬಿಟ್ಟು ಹೊಸ ಸ್ಟವ್ ಥರ ಇದೆ ಅಂತ ಹೇಳಿದ್ದಾರೆ ಎಷ್ಟೊಂದು ಸಲ. ನೀನು ಅಡುಗೆ ಮಾಡ್ತೀಯಾ ಇಲ್ವಾ ಮನೇಲಿ ಅಂತಲೂ ಹೇಳಿದ್ದಾರೆ.
ಸೊ ನಾನು ಆವಾಗವಾಗ ಕುಕ್ ಆಗಿದ ತಕ್ಷಣವೇ ಕ್ಲೀನ್ ಮಾಡಿಬಿಡ್ತೀನಿ. ಹಾಗಾಗಿ ನನಗಷ್ಟು ಗಲೀಜು ಅಂತ ಅನಿಸೋದಿಲ್ಲ. ಸೊ ನಿಮ್ಮ ನೋಡಿ ಬೇಕಾದರೆ ಸ್ಟವ್ ಎಷ್ಟು ಕ್ಲೀನಾಗಿದೆ ಅಂದರೆ, ಆಲ್ರೆಡಿ ಅದು ಸ್ಟವ್ ತಗೊಂಡು 4 ಇಯರ್ಸ್ ಮೇಲೆ ಆಯಿತು ಅನಿಸುತ್ತೆ, 4-5 ಇಯರ್ಸ್ ಆಯಿತು. ಬಟ್ ಏನು ಡ್ಯಾಮೇಜು ಆಗಿಲ್ಲ. ಹಾಗೆ ಏನು ಒಂದು ಸ್ವಲ್ಪನೂ ಕೊಳೆ ಅನ್ನೋದಾಗಲಿ ನಾನೆಲ್ಲೂ ಕ್ಲೀನು ಮಾಡಿಸಿಲ್ಲ. ಅಷ್ಟು ಚೆನ್ನಾಗಿದೆ ಸ್ಟವ್ವು. 4 ಇಯರ್ಸ್ ಆಗ್ತಾಯಿದೆ ಅನಿಸುತ್ತೆ ನಾನು ಅದು ಸ್ಟವ್ ಪರ್ಚೇಸ್ ಮಾಡಿ. ತುಂಬಾ ಚೆನ್ನಾಗಿದೆ. ಹಾಗೆ ನಾನು ಮೇಂಟೈನು ಸಹ ಮಾಡಿದ್ದೀನಿ. ಸೊ ಹಾಗಾಗಿ ತುಂಬಾ ಕ್ಲೀನಾಗಿದೆ. ಸೊ ನಾನು ಲಾಸ್ಟಲ್ಲಿ ಫುಲ್ಲು ಏನು ಕ್ಲೀನ್ ಮಾಡಿದ್ದೀನಿ ಅದನ್ನು ಫುಲ್ಲು ನಾನು ವಿಡಿಯೋನ ಹಾಕ್ತೀನಿ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಜಾಸ್ತಿ ನೀರನ್ನು ಸಹ ಆ್ಯಡ್ ಮಾಡಲ್ಲ. ಏನು ಸೋಪಲ್ಲಿ ಒರೆಸ್ಕೊಂಡಿರ್ತೀನಲ್ವ ಅದನ್ನು ಒಂದು ಕ್ಲಾತ್ ತಗೊಂಡು ಹಾಗೆ ಸುಮ್ಮನೆ ಒರೆಸ್ಕೊಂಡು ಬಿಡ್ತೀನಿ ಅಷ್ಟೇ. ಸೊ ಹಾಗಾಗಿ ಜಿಡ್ಡಾಗಲಿ ಹಾಗೆ ತುಕ್ಕಿಡಿಯೋದಾಗಲಿ ಜಾಸ್ತಿ ಆಗೋದಿಲ್ಲ. ಜಾಸ್ತಿ ನೀರು ಹಾಕಿದ್ರೆ ತುಕ್ಕಿಡಿಯುತ್ತೆ ಅಂತಲೂ ಹೇಳ್ತಾರೆ. ಬಟ್ ಅಷ್ಟೇನು ತುಕ್ಕಿಡಿಯೋದಿಲ್ಲ, ಜಾಸ್ತಿ ನೀರು ಯೂಸ್ ಮಾಡಲ್ವಲ್ಲ ನಾವು. ಸೊ ಹಾಗಾಗಿ ಚೆನ್ನಾಗೇ ಇರುತ್ತೆ. ನೋಡಿ ನಾನು ಅದು ಸ್ವಲ್ಪ ಸೋಪಿಂದ್ರಲ್ಲಿ ಉಜ್ಕೊಂಡಾದ್ಮೇಲೆ ನೀರಲ್ಲೇ ಅದನ್ನು ಅಂದರೆ ನೀರಲ್ಲಿ ತೆಗೆಯೋದಕ್ಕಿಂತ ಬಟ್ಟೆ ಏನಿದೆ ವೆಬ್ ಮಾಡಿಕೊಂಡು ನಾನು ಅದರಲ್ಲೇ ವಾಶ್ ಮಾಡ್ಕೊಂಬಿಡ್ತೀನಿ. ಸೊ ಹಾಗಾಗಿ ಅಷ್ಟೊಂದು ತುಕ್ಕಿಡಿಯೋದಾಗಲಿ ಏನೂ ಇರೋದಿಲ್ಲ. ಸೊ ತುಂಬಾ ಬಾಳಿಕೆನೂ ಬರುತ್ತೆ, ಹಾಗೆ ಚೆನ್ನಾಗೂ ಇರುತ್ತೆ ಸ್ಟವ್ವು. ಹಾಗೆ ಅದೇನಿದೆ ಸ್ಟವ್ ಸ್ಟ್ಯಾಂಡ್ ಏನಿದೆ ಅದು ಅಷ್ಟೇ, ಜಾಸ್ತಿ ನೀರು ಸಹ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಜಾಸ್ತಿ ಅದನ್ನು ಸಹ ನೀರು ಯೂಸ್ ಮಾಡಲ್ಲ. ಒಂದು ಸಲ ಕ್ಲೀನಾಗಿ ವೈಪ್ಸ್ ಮಾಡಿಬಿಡ್ತೀನಿ ಫುಲ್ಲೂ. ಸೊ ಹಾಗಾಗಿ ನೀಟಾಗಿರುತ್ತೆ. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ತುಂಬಾ ನೀಟಾಗಿತ್ತು. ಹಾಗೆ ನಾನು ಹೇಗೆ ಕ್ಲೀನ್ ಮಾಡಿದೆ ವಿಂಡೋಸು ಹಾಗೆ ಸ್ಟವ್ವು ಎಲ್ಲನೂ ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡ್ತೀರಾ ಫುಲ್ ವಿಡಿಯೋನ ನೋಡಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೇಗಿದೆ ಅಂತ ಹೇಳಿ ನಮ್ಮನೆ ಕಿಚನು ತುಂಬಾ ಪಳ ಅಂತ ಉಳಿತಾ ಇತ್ತು ಅವತ್ತು. ನಾನು ಫುಲ್ಲು ಕ್ಲೀನ್ ಮಾಡಿರೋದ್ರಿಂದ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಇದೆಲ್ಲ ಕ್ಲೀನ್ ಆದಮೇಲೆ ಸ್ಟೋರೇಜ್ ಬಾಕ್ಸ್ ಅದೆಲ್ಲ ನಾನು ಏನೇನಿದೆ ಐಟಮ್ಸು, ಬೇಳೆ, ಕಡಲೆಬೇಳೆ ಹಾಗೆ ಕಡಲೆ ಬೀಜ ಅದೆಲ್ಲ ಏನಿರುತ್ತೆ ಸೊ ಅದೆಲ್ಲ ಖಾಲಿ ಆದಾಗಲೇ ನಾನು ಅದನ್ನು ಒಂದು ಸಲ ವಾಶ್ ಮಾಡ್ಕೊಂಬಿಡ್ತೀನಿ. ಸೊ ಹಾಗಾಗಿ ನನಗೆ ಎಲ್ಲನೂ ತೆಗೆದು ಕ್ಲೀನ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಸೊ ಅವಾಗವಾಗ ವಾಶ್ ಮಾಡಿರೋದ್ರಿಂದ ನಾನು ಕ್ಲೀನ್ ಮಾಡಿಲ್ಲ. ಸುಮ್ಮನೆ ಹಾಗೆ ಮೇಲೆ ಒರೆಸ್ಬಿಟ್ಟು ನಾನು ಹಾಗೆ ಇಟ್ಟೆ. ಹಾಗೆ ಅದು ನ್ಯೂಸ್ ಪೇಪರು ಅಷ್ಟೇ, ತುಂಬ ದಿನ ಆಗಿತ್ತು ಚೇಂಜ್ ಮಾಡಿ. ಕೆಳಗಡೆ ನ್ಯೂಸ್ ಪೇಪರ್ನ ಹಾಕ್ಬಿಟ್ಟು ಜಸ್ಟ್ ಮೇಲ್ಗಡೆ ಕ್ಲೀನಾಗಿ ಒರೆಸಿ ಇಡ್ತಾಯಿದ್ದೆ. ಆಲ್ಮೋಸ್ಟ್ ನಾನು ಡೈಲಿ ಏನಾದರೂ ಐಟಮ್ಸ್ ಖಾಲಿ ಆದರೆ ಸ್ಟೋರೇಜ್ ಬಾಕ್ಸಲ್ಲಿ ಕಂಟೈನರ್ ಅದನ್ನು ನಾನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನನಗಷ್ಟು ರಿಸ್ಕ್ ಅನಿಸ್ಲಿಲ್ಲ. ನಮ್ಮಮ್ಮ ಎಲ್ಲ ಕ್ಲೀನಾಗಿ ಒರೆಸಿ ಕೊಡ್ತಾಯಿದ್ರು. ಸೊ ನಾನು ಅದನ್ನು ಜೋಡಿಸ್ತಾಯಿದ್ದೆ. ಸೊ ನಮ್ಮಮ್ಮ ಇರೋದ್ರಿಂದ ನನಗೆ ಆಲ್ಮೋಸ್ಟ್ ಒಂದು 60% ಕೆಲಸನೇ ಕಮ್ಮಿ ಆಯಿತು. ಅವ್ರು ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಹಾಗಾಗಿ ಅವರಿದ್ದಾಗಲೇ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡಿಕೊಂಡೆ. ಈಗ ಹಬ್ಬ ಹತ್ರ ಬಂತಲ್ವ, ಹಾಗಾಗಿ ಸೊ ತುಂಬಾ ಎಷ್ಟೇ ಕ್ಲೀನ್ ಮಾಡಿದ್ರು ಕಿಚನ್ ಅಂತೂ ಹೇಗಿರುತ್ತೋ ಹಾಗೇ ಇರುತ್ತೆ. ಕ್ಲೀನ್ ಮಾಡ್ತಾನೆ ಇದ್ದರೆ ಹಾಗೆ ಇದ್ದೇ ಇರುತ್ತೆ ಕಿಚನ್ ಮಾತ್ರ. ಅದೇನಂತಲೇ ಗೊತ್ತಾಗೋದಿಲ್ಲ. ಕಿಚನ್ ಅಷ್ಟು ಕ್ಲೀನ್ ಮಾಡಿರ್ತೀವಿ, ನೆಕ್ಸ್ಟ್ ಡೇ ನೋಡಿದ್ರೆ ಸೇಮ್ ಹೇಗಿದೆಯೋ ಹಾಗೇ ಇರುತ್ತೆ ಅಲ್ವಾ. ನೋಡಿ ಹೇಗಿದೆ. ನಾನು ಫ್ರಿಜ್ ಆಲ್ರೆಡಿ ಕ್ಲೀನ್ ಮಾಡಿದ್ದೆ. ಸೊ ಹಾಗಾಗಿ ಮೇಲೆ ಮಾತ್ರ ಧೂಳು ಬಿದ್ದಿರುತ್ತೆ ಅಂತ ಮಾತ್ರ ಮೇಲ್ಗಡೆ ಒರೆಸ್ತಾ ಇದ್ದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಕೆಳಗಡೆನೂ ಅಷ್ಟೇ ರೈಸ್ ಸ್ಟೋರೇಜ್ ಬಾಕ್ಸು ಅದೆಲ್ಲ ತೆಗೆದ್ಬಿಟ್ಟು ಮೇಲ್ಗಡೆ ಅದೆಲ್ಲ ಕ್ಲೀನಾಗಿ ಮಿಕ್ಸಿ ಅದೆಲ್ಲ ನಾನು ಇಲ್ಲಿ ಕೆಳಗಡೆ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಪಾತ್ರೆ ಸಾಮಾನು ಅದೆಲ್ಲ ನಾನು ಇಲ್ಲಿ ಕೆಳಗಡೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಕ್ಲೀನ್ ಮಾಡಾದಮೇಲೆ ನಾನು ಮೇಲ್ಗಡೆ ಮಾತ್ರ ಅದನ್ನು ಒರೆಸ್ಕೊಂಡು ಇಟ್ಕೊಂಡೆ. ಸೊ ಇದು ನಮ್ಮಮ್ಮ ಕ್ಲಿಪ್ಪಿಂಗ್ಸ್ ತೆಗೆದಿದ್ರು. ನಾನು ಇದನ್ನು ಒಳಗಡೆ ಎಲ್ಲ ಕ್ಲೀನ್ ಮಾಡೋದಲ್ಲ, ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಲ್ಲ. ಅದನ್ನು ಮರ್ತೋಗ್ಬಿಟ್ಟೆ ಅಂತ ಹೇಳಿ ನಮ್ಮಮ್ಮ ಅದನ್ನು ಮಾತ್ರ ಕ್ಲೀನ್ ಮಾಡ್ತಾರದನ್ನ ಅವರೇ ತೆಗೆದ್ರು. ಹೀಗೆ ಎಲ್ಲ ಕ್ಲೀನ್ ಎಲ್ಲ ಮಾಡಾದಮೇಲೆ ಸಿಂಕು ಅಷ್ಟೇ ಗಲೀಜಾಗಿರುತ್ತಲ್ವ, ನಾನು ಅದು ಪಾತ್ರೆ ತೊಳೆದಿದ ತಕ್ಷಣವೇ ನಾನು ಸಿಂಕ್ನ ಕ್ಲೀನ್ ಮಾಡಿಬಿಡ್ತೀನಿ. ಹಾಗಾಗಿ ಅದೂ ನನಗೆ ಅಷ್ಟು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ. ಸೋಪ್ ಹಾಕಿ ಕ್ಲೀನಾಗಿ ತೊಳ್ಕೊಂಡಾದಮೇಲೆ
ಒಂದ್ಸಲ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ನೋಡಿ, ಹೇಗಿದೆ ಅಂತ ನಮ್ಮನೆ ಕಿಚನ್ ಕಮೆಂಟ್ ಮಾಡಿಸಿ ತಿಳಿಸಿ. ಹಾಗೆ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ನೆಕ್ಸ್ಟ್ ವಿಡಿಯೋ ವಾಚ್ ಟಿಲ್ ಎಂಡ್.